ಮೊನ್ನೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೊಡುವಂಥ ಹೇಳಿಕೆ ಸಾಕಷ್ಟು ಬೆಳವಣಿಗೆಗೆ ಕಾರಣ ಆಗಿದೆ, ವಿವಾದವನ್ನು ಕೂಡ ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲದೆ ಸಾವರ್ಕರ್ ಅವರ ಮೊಮ್ಮಗ ನಾನು ಇದನ್ನು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೀನಿ, ಕ್ರಮವನ್ನು ಜರುಗಿಸೋದಕ್ಕೆ ನಾನು ಮುಂದಾಗ್ತೀನಿ ಅಂತ ಹೇಳಿದರು. ಈಗ ರಾಜ್ಯ ರಾಜಕೀಯದಲ್ಲಿ ಈ ಬೀಫ್ ಪಾಲಿಟಿಕ್ಸ್ ಜೋರಾಗಿದೆ. ದಿನೇಶ್ ಗುಂಡೂರಾವ್ ದನದ ಮಾಂಸವನ್ನು ತಿಂತಾರೆ, ಅವ್ರ ಮನೆಯಲ್ಲಿ ಬೀಫ್ ಅಡುಗೆ ಮಾಡ್ತಾರೆ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ದನದ ಮಾಂಸ ಸೇರಿದಂತೆ ಎಲ್ಲವನ್ನೂ ಕೂಡ ತಿಂತಾರೆ, ತಿನ್ನೋದಿಲ್ಲ ಅಂತ ಹೇಳಿ ನೋಡೋಣ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ವೀರ್ ಸಾವರ್ಕರ್ ಅವರು ಮಾಂಸ ತಿಂತಾದ್ರು ಅನ್ನುವಂಥದ್ದು ಕೂಡ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಇದು ಬಿಜೆಪಿ ಆಕ್ರೋಶ ಕೂಡ ಕಾರಣ ಆಗಿರ್ತದ್ದು. ಸರ್, ನೀವು ದಿನೇಶ್ ಗುಂಡೂರಾವ್ ಹೇಳಿಕೆ ಗಮನಿಸಿದ್ದೀರಿ ಅಂತ ಹೇಳ್ತೀರಾ? ವೀರ್ ಸಾವರ್ಕರು ಈ ದೇಶ ಕಂಡ ಅಪ್ರತಿಮ ನಾಯಕರು. ಅವರ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿದೆ, ಜನ ಅದನ್ನು ಗೌರವಿಸ್ತಾರೆ. ಆದರೆ ಅಂತಹ ವ್ಯಕ್ತಿಗಳ ಬಗ್ಗೆ ಒಂದು ಸಣ್ಣ ವ್ಯಕ್ತಿ ಇಂಥ ಒಂದು ಗಂಭೀರವಾದ ಆರೋಪ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಅಂಥ ಒಬ್ಬ ವ್ಯಕ್ತಿ ಇಂಥ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಟ್ಟು ನಾನು ಒಬ್ಬ ಇದ್ದೇನೆ ಸಮಾಜದಲ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಇದು ಮಾಡ್ಕೊಂಡಿದ್ದಾರೆ. ನೀವು ಬೀಫ್ ತಿಂತಾ ಇರ್ಬೋದು, ಆದರೆ ಅದನ್ನು ಬೇರೆಯವರಿಗೆ ಅಂಟಿಸ್ತಕ್ಕಂಥದ್ದು ಯಾವ ರೀತಿ ಸರಿ ನಿಮಗೆ? ನನಗೆ ಗೊತ್ತಿದೆ ನೀವೇನು ಅಂತ, ಎಲ್ರಿಗೂ ಗೊತ್ತಾ? ಅದನ್ನು ತಿಳ್ಕೊಳ್ಬೇಕು. ಈಗ ನನ್ನ ಹಾಗೆ ನಾನು ಬೀಫ್ ತಿಂತೀನಿ, ಅದರಿಂದ ಮೋಸ್ಟ್ಲಿ ಅವರು ತಿಂದಿರ್ಬೋದು, ಈ ರೀತಿ ಊಹೆ ಮಾಡ್ತೀರಾ? ಇದು ದೊಡ್ಡ ನಾಯಕರಿಗೆ ಕೊಡ್ತಕ್ಕಂಥ ಗೌರವ ಅಲ್ಲ, ಇದು ನಿಮ್ಮ ಸಣ್ಣತನವನ್ನು ಎತ್ತಿ ತೋರಿಸಿದೆ. ಆದರೆ ನೀವು ಬೀಫ್ ತಿನ್ನೋ ಮಹಾರಾಜರು, ನೀವು ತಗೊಂಡಾಗ ಅವರಿಗೆಲ್ಲ ಅಂಟಿಸೋ ಕೆಲಸ ಮಾಡಬೇಡಿ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದು ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಬೀಫ್ ತಿಂತಾರೆ ಅಂತ ಹೇಳುವ ಮೂಲಕ ಮತ್ತೊಂದು ರೀತಿಯ ಚರ್ಚೆ ವಿಚಾರನ ಹಾಕಿರುವಂಥದ್ದು. ಜೊತೆಗೆ ಈ ವಿಚಾರವನ್ನು ದಿನೇಶ್ ಗುಂಡೂರಾವ್ ಕ್ಷಮೆಯನ್ನು ಕೇಳಬೇಕು, ಇಲ್ಲಾಂದರೆ ಮುಂದೆ ಮತ್ತೊಂದು ವಿಚಾರ ಹೇಳ್ತೀನಿ ಅಂತ ಹೇಳುವ ಮೂಲಕ ಹೊಸ ಸಂಚಲನಕ್ಕೆ ಕಾರಣ ಆಗಿರುವಂಥ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈ ರೀತಿಯ ಹೇಳಿಕೆಯನ್ನು ಕೊಡೋದಕ್ಕೂ ಕೂಡ ಕೆಲವು ಕಾರಣಗಳಿದೆ. ಯಾಕೆಂದರೆ ಟಬು ರಾವ್ ಅವರು ಬೇಸಿಕಲಿ ಮುಸ್ಲಿಂ, ಅವರ ಪತ್ನಿ ಮುಸ್ಲಿಂ, ತುಂಬ ಜನರಿಗೆ ಗೊತ್ತಿದೆ. ದಿನೇಶ್ ಗುಂಡೂರಾವ್ ಬ್ರಾಹ್ಮಿನ್, ಅವರ ಪತ್ನಿ ಮುಸ್ಲಿಂ, ಒಂದು ನಂಬರ್ ಒನ್. ಹಾಗಾಗಿ ಆ ಒಂದು ಆರೋಪ ಗೊತ್ತಾಯ್ತಲ್ಲ, ನಂಬರ್ ಒನ್. ಎರಡನೇದಾಗಿ ಈ ಛಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ಸಲ್ಲಿದ್ದರು. ನಾನೊಂದು ಡಿಬೇಟ್ಗೆ ಕರೆದಿದ್ದೆ ಇಬ್ಬರನ್ನು. ಒಬ್ಬರು ಬಿ ಜೆ ಪಿಯಲ್ಲಿರುವ ಚೀನಾರಾಮು, BJPಯಲ್ಲಿರುವ ಚೀನಾರಾಮ್, ಕಾಂಗ್ರೆಸ್ನಿಂದ ಛಲವಾದಿ ನಾರಾಯಣ ಸ್ವಾಮಿ ಅವರು. ಚೀನಾರಾಮ್ ಮೇಲೆ ಛಲವಾದಿ ನಾರಾಯಣ ಸ್ವಾಮಿ ಬೀಫ್ ಫೈಟ್ ಬಂದಾಗ ಆರೋಪ, ಅವನು ಫುಲ್ ಬಾಡಿನೇ ಬೀಫ್ ತಿಂದು ಬೀಫ್ ತಿಂದಿದ್ದಾನೆ ಅಂತ ಇವರ ಆರೋಪ. ಆಮೇಲೆ ಅವರ ಆರೋಪ ಏನಂತಂದರೆ, ಇವರು ಹಿಂದೂನೇ ಅಲ್ಲ ರೀ, ಇವರು ದಲಿತ ಇರ್ಬೋದು, ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅವರ ಆರೋಪ. ಯಾರು? ಚೀನಾರಾಮ್ ಅಲ್ಲ, ಇವರಿಗೆ ಛಲವಾದಿ ನಾರಾಯಣ ಸ್ವಾಮಿ. ಅದು ಮೊನ್ನೆ ಕೂಡ ಬಂತು, ಅವರು ಚರ್ಚ್ಗೆ ಹೋಗ್ತಾರೆ ಅಂತ. ಬಿಜೆಪಿ ಕೇಂದ್ರ ಬಿಜೆಪಿ ಒಂದು ಕಾನೂನು ತಂತು. ಈಗ ಒಬ್ಬ ದಲಿತನಾಗಿದ್ದವ ಕ್ರಿಶ್ಚಿಯನ್ ಕನ್ವರ್ಟ್ ಆದರೆ ಆತ ದಲಿತ ಅಲ್ಲ ಇನ್ನು ಮುಂದೆ ಅಂತ. ಸರ್ಕಾರದಿಂದ ದಲಿತರಿಗೆ ದಲಿತ ಫೆಸಿಲಿಟೀಸ್ಗಳು ಸಿಗ್ತಾ ಇತ್ತು. ಹೌದು, ನೀವು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದ ನಂತರ ನಿಮಗೆ ಹೆಂಗೆ ದಲಿತ ಆಗೋದಿಲ್ಲ ಅಂತ. ನಿಮಗೆ KR ನಾರಾಯಣನ್ ನಮ್ಮ ರಾಷ್ಟ್ರಪತಿಗಳಾದರು ಗೊತ್ತಾ? ಹೌದು, ಅವರದ್ದು ಫಸ್ಟ್ ದಲಿತ ಪ್ರೆಸಿಡೆಂಟ್ ಅಂತ ಹೇಳುವಾಗ ಅದಕ್ಕೂ ಬಂತು, ಇಲ್ಲ ಅವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ, ಸೊ ಹಾಗಾಗಿ ಫಸ್ಟ್ ದಲಿತ ಬರೋದು ಮುರ್ಮು, ಹಿಂಗೆಲ್ಲ ಬಂತು ತುಂಬ. ಇಲ್ಲಿ ಒಂದು ಇವರುಗಳು ತಿಂತಾರೆ ಅಂತ, ಇದು ಭಾಳ ಮಜಾ ಇದೆ. ಈಗ ನೋಡಿ, ನೆಕ್ಸ್ಟ್ ಮಜಾ ಬರುತ್ತೆ. ಈಗ ನಾಳೆ ಗ್ಯಾರಂಟಿ ಛಲವಾದಿ ನಾರಾಯಣ ಸ್ವಾಮಿ ಮೇಲೆ, ಚೀನಾರಾಮ್ ಅವ್ರ ಮೇಲೆ,
ಆಮೇಲೆ ಇವರ ಪತ್ನಿ ಎಲ್ಲ ಆರೋಪಗಳು ಬರುತ್ತೆ ನೋಡಿ ನೀವು ಬೇಕಿದ್ರೆ. ಇದು ನಾನೇ ಡಿಬೇಟ್ ಮಾಡಿದ ಕಾರಣಕ್ಕಾಗಿ ಅಷ್ಟು ಧೈರ್ಯವಾಗಿ ಹೇಳಬಲ್ಲೆ. ಇವರು ರಾಮ ಮೇಲೆ ಆರೋಪ ಮಾಡೋದು, ರಾಮ ಇವ್ರ ಮೇಲೆ ಆರೋಪ ಮಾಡೋದು, ನೀವು ಹಿಂದೂನೇ ಅಲ್ಲ ಅಂತ ಆರೋಪ ಮಾಡೋದು, ನೀವು ಕ್ರಿಶ್ಚಿಯನ್ ಅಂತ ಆರೋಪ ಮಾಡೋದು, ಅದು ಇತ್ತೀಚೆಗೆ ಕೂಡ ಬಂದಿತ್ತು. ಮತ್ತು ಟಬು ಅವರು ಮುಸ್ಲಿಂ ಆಗಿರೋ ಕಾರಣಕ್ಕಾಗಿ ಬಂದಿರುವಂಥ ಆರೋಪ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇದೇ ದಿನೇಶ್ ಗುಂಡೂರಾವ್ ಅವರು ಮಾಂಸಾಹಾರ ಸೇವನೆ ಮಾಡೋದು ನಾನು ಕಣ್ಣಾರೆ ನೋಡಿದ್ದೀನಿ. ಬೀಫ್ ಗೊತ್ತಿಲ್ಲ ನನಗೆ, ಮಾಂಸಾಹಾರ ಸೇವನೆ ಮಾಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಅನೇಕ ಮೊನ್ನೆ ಪಾದಯಾತ್ರೆ ಟೈಮ್ ನೋಡಿದ್ದೀನಿ ನಾನು, ಅದು ಬೇರೆ ವಿಚಾರ. ಬನ್ನಿ, ಈಗ DKಶಿಗೆ ಬಂತ. ಈಗ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು? ಟಬು ಅವರು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಸ್ಟೋರಿ ತಗೊಳ್ಳಿ. ಇದು ಕಾಂಗ್ರೆಸ್ ಸರ್ಕಾರದ ಬಿಗ್ ಎಕ್ಸ್ಕ್ಲೂಸಿವ್. CM ಕನಸು ಕಾಣ್ತಾ ಇದ್ದ DKಶಿಗೆ ಬಿಗ್ ಶಾಕ್. CM ಆಪ್ತರ ಚೆಕ್ಮೇಟ್ಗೆ ಸೈಲೆಂಟ್ ಆಗಿದ್ದಾರಂತೆ. ಇದೆಲ್ಲ ಕ್ವಶನ್ ಮಾರ್ಕ್. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸುದ್ದಿ. CM ಕನಸು ಕಾಣ್ತಾ ಇದ್ದ DKಶಿಗೆ ಬಿಗ್ ಶಾಕ್. ಅಂದರೆ ದಲಿತ CM ಮಾಡ್ತಾರೆ, ಹಿಂಗೆ ಅಂತೆಲ್ಲ ಇದೆ. ಇದೆಲ್ಲ ಅಂತೆ ಸುದ್ದಿಗಳು. ಯಾಕಂದರೆ ಒಂದು ವಿಚಾರ ಇಲ್ಲಿ ನನಗೆ ಭಾಳ ಆಶ್ಚರ್ಯ ಆಗಿರೋದು, ಎಷ್ಟೇ ಸುದ್ದಿಗಳು ಬರಲಿ ನಾಗೇಂದ್ರ ಬಾಬು, ಈ ಸಂದರ್ಭದಲ್ಲಿ DKಶಿ ಅವರು ಅದೊಂದು ಮಾತಿದೆಯಲ್ಲ, ಏನು ಕೊಚ್ಚೆ ನೀರಲ್ಲಿ ಮೀನು ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅನಿಸುತ್ತೆ ಹೇಳ್ತೀನಿ. ಅಂದರೆ ಈಗ DK ಶಿವಕುಮಾರ್, ಈಗ ಇವರ ಆಪ್ತರು ದಲಿತ CM ಆಗಬೇಕು ಅಂತೇಳಿ ಇದು ಮೇನ್ ಇರುವಂಥ ಈಗಿನ ಪ್ರಶ್ನೆ. DKಶಿ ಆಗೋದಿಲ್ಲ, DKಶಿ ಕನಸಿಗೆ ಕೊಳ್ಳಿಡ್ತಾ ಇದ್ದಾರೆ ಅಂತ. ಬಟ್ DKಶಿಗೆ ಒಂದಿದೆ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಕಳಿಸಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಅದು ಅವ್ರದ್ದು 1 ತಿಂಗಳು 2 ತಿಂಗಳು ಮುಖ್ಯಮಂತ್ರಿ ಆದರೆ ಸಾಕು ಅನ್ನುವಂಥ ಇರಾದೆ ಇಲ್ಲ, ಅವರು ಇಲ್ಲ. ಶಾರ್ಟ್ ಟರ್ಮ್ ಅಲ್ಲ, ಅವರು ಲಾಂಗ್ ಟರ್ಮ್ದು. ಅವ್ರು ಇದರ ಮಿಡ್ಲಲ್ಲಿ, ನಾನೇ ಅವರನ್ನು ಪ್ರಶ್ನೆ ಮಾಡುವಾಗ ಒಮ್ಮೆ ಹೇಳಿದೆ, ಇದರ ಮಿಡ್ಲಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೋ ಆಗಲಿ, ರೆಡಿ, ನಮಗಿನ್ನೂ ಟೈಮ್ ಇದೆ. ಯಾಕೆ ಹೇಳಿ, ಒಮ್ಮೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕಂಪ್ಲೀಟ್ ಆದರೆ ಅಥವಾ ಅವರ ಟೈಮ್ ಮುಗಿದ್ರೆ, ಖರ್ಗೆ ಅವರು 1 ವರ್ಷ 2 ವರ್ಷ ಮಾಡಿದರೆ ಬೇರೆ ಯಾರು ಕಾಂಪಿಟೇಟರು? ಯಾರೂ ಇಲ್ಲ. ಕಿಂಗ್ ಒಬ್ಬನೇ. ಹಾಗಾಗಿ ಈಗ ಏನು ಗೊತ್ತಾ, ದಲಿತ CM ಎಲ್ಲ ಬಂದಾಗ ಅವ್ರಿಗೆ ಕಿರಿಕಿರಿ ಆಗತ್ತೆ, ನೆಕ್ಸ್ಟ್ ದಲಿತ CM ಮತ್ತೊಂದು ಅಂತೇಳಿ. ಆದರೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ನೀವು CM ಪಟ್ಟಕ್ಕಾಗಿ ಪೈಪೋಟಿ DKಶಿ ಈಗ ಮಾಡಿದರೆ ಸುದ್ದಿ ಏನೋಗುತ್ತೆ, ಮೂಢ ಹಗರಣ ಮಾಡಿದ್ದೇ DKಶಿ ಅಂತ ಹೋಗುತ್ತೆ. ಅದನ್ನು ತಗೊಳ್ಳೋಕೆ ರೆಡಿ ಇಲ್ಲ. ಅವರಿಗೆ ಕುರುವ ಓಟ್ ಬೇಕು. ನೆಕ್ಸ್ಟ್ ಸಿದ್ದರಾಮಯ್ಯ DKಶಿ ಅವರ ಕ್ಯಾಂಪೇನ್ಗೆ ಬರಬೇಕು. ಇವರನ್ನೇ ಮುಖ್ಯಮಂತ್ರಿ ಮಾಡ್ರಪ್ಪ ಅಂತ ಸಿದ್ದರಾಮಯ್ಯ ಹೇಳಬೇಕು. ಈಗ ಸಿದ್ದರಾಮಯ್ಯನವರಿಗೆ DKಶಿ ಕೊಡ್ತಿರೋ ಸಪೋರ್ಟ್ ಇದೆಯಲ್ಲ, ಈಗ ಖಂಡಿತವಾಗಲೂ ಸಿದ್ದರಾಮಯ್ಯ ಬಂದೇ ಬರ್ತಾರೆ. ನನ್ನ ಗಟ್ ಫೀಲಿಂಗ್ ಅದು. ಯಾಕಂದರೆ ಈ ಟೈಮಲ್ಲಿ ದೊಡ್ಡ ಮಟ್ಟ, ನಾನು ಮೊನ್ನೆ ಸತೀಶ್ ಜಾರಕಿಹೊಳಿಗೆ ಓಪನ್ ಆಗಿ ಕೇಳಿದ್ನಲ್ಲ ಪ್ರಶ್ನೆ, ನೀವು ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಮಾಡಿದ್ರಲ್ರಿ DK ಶಿವಕುಮಾರ್ ಅಂತ ಅಂದ್ಬಿಟ್ಟು. ಇಲ್ಲ ನಾವು ಮಾಡಿದ್ವಿ ಅಂತಂದು, ಇಲ್ಲ ನಾವು ಮಾಡಿದ್ವಿ ಅಲ್ಲ ಸರ್, ಅಷ್ಟು ಜೋರಾಗಿ ನಾನು ಬಂಡೆಯಾಗಿ ನಿಂತಿದ್ದೀನಿ. ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ದರೆ ನಾನು ಸ್ಟ್ರಾಂಗ್ ಆದರೆ ಕಾಂಗ್ರೆಸ್ ಸ್ಟ್ರಾಂಗ್. ಯಾವ ಸಿದ್ದರಾಮಯ್ಯ ಇವರು ಹೇಳಿಲ್ಲ, ಅದು ವಿಚಾರ. ಓಕೆ, DK ಸುರೇಶ್ ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಜೊತೆಗೆ ಚನ್ನಪಟ್ಟಣ DK ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ. ಯಾಕೆ ಅಂದರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಕ್ಷೇತ್ರಕ್ಕೆ, ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ